ನಮಸ್ಕಾರ ವೀಕ್ಷಕರೇ. ನಾಳೆಗೆ ಅಂಗಾರಿಕ ಸಂಕಟಹರ ಚತುರ್ಥಿ ಇದೆ. ನಾಳೆಗೆ ವಿನಾಯಕನ ಈ ತರಹ ಇಳಿಸಿಕೊಂಡು ಪೂಜೆ ಮಾಡಬೇಕು. ಏನನ್ನ ಆಸೆ ಇದ್ದರೆ ಸಂಕಲ್ಪ ಮಾಡಬೇಕು. ಹಂಗ ಆಸೆ ಇದ್ರೆ ಈ ಕಿರೀಟವನ್ನ ಹಾಕೋಬಾರ್ದು. ಮಾಮೂಲಾಗಿ ಇಷ್ಟೆಲ್ಲ ಇಳಿಸಿ ಪೂಜೆ ಸ್ಟಾರ್ಟ್ ಮಾಡಬೇಕು. 21 ತಿಂಗಳನ್ನ 11 ತಿಂಗಳನ್ನ ನಿಮ್ಗೆ ಎಷ್ಟು ಬೇಲ್ ಆಗ್ತದೋ ಅದ್ರ ಬಟ್ಟಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ರಿ. ನಾಳೆಗೆ ಮಂಗಳವಾರ ಸಂಕಟಹರ ಚತುರ್ಥಿ ಬಂದದ. ನಾಳೆಗೆ ಬಹಳ ಚಲೋ ದಿವಸ, ಅದಕ್ಕೆ ನಾಳೆಗೆ ಸ್ಟಾರ್ಟ್ ಮಾಡ್ಬೋದು. ಇದಕ್ಕ 21 ಗೆಜ್ಜೆ ವಸ್ತ್ರ, ಅರ್ಶಿನ ಕುಂಕುಮನ್ನ ಏರ್ಸಬೇಕು. ನಿಮ್ದು ಏನನ್ನ ಬೇಡಿಕೆ ಇದ್ರೆ ಸಂಕಲ್ಪ ಮಾಡ್ಕೊರಿ. ಅದ ಏನನ್ನ ಬೇಡಿಕೆ ಅದು ಸಂಕಲ್ಪ ಮಾಡಿದ ಮ್ಯಾಲ ಅದು ನೆರವೇರಿದ ಮ್ಯಾಲ ಮತ್ತೆ ಈ ರಂಗೋಲಿ ಹಾಕಿ ಈ ಕಿರೀಟವನ್ನ ಹಾಕಿ 21 ಮೋದಕನ್ನ ನೈವೇದ್ಯ ಇಟ್ರಿ. ಇಲ್ಲ ಅಂದ್ರೆ 21 ಕಡುವನ್ನ ಮಾಡಿ ನೈವೇದ್ಯ ಇಡಬೇಕು. ನಾಳೆಗೆ ಪೂಜೆ ಮಾಡಬೇಕು. 21 ಗೆಜ್ಜೆ ವಸ್ತ್ರ ಪ್ಲಸ್ 2 23 ಅಷ್ಟು ಗೆಜ್ಜೆ ವಸ್ತ್ರ ಏರ್ಸ್ಕೊಂಡು 21 ಗರಿಕೆ ಇಡಬೇಕು. ಹೂವನ್ನ ಏರಿಸಿ ಬೆಲ್ಲವನ್ನ ನೈವೇದ್ಯ ಇಡಬಹುದು, ಅಥವಾ ಬಾಳೆಹಣ್ಣು, ಹಣ್ಣು, ಏನಾದ್ರು ಕೊಬ್ಬರಿ, ಒಣ ಕೊಬ್ಬರಿ, ಬೆಲ್ಲವನ್ನು ಇಡಬಹುದು. ನೈವೇದ್ಯ ಇಟ್ಟು ಆರತಿ ಮಾಡಬೇಕು. ಇಷ್ಟು ನಾಳಿನ ತೊಟ್ಟು ಸ್ಟಾರ್ಟ್ ಮಾಡ್ಕೊಂಡು ಕೌಂಟ್ ಇಟ್ಕೊರಿ. 21 ತಿಂಗಳ 11 ತಿಂಗಳ ನಿಮ್ಗೆ ಎಷ್ಟು ಆಗ್ತದೋ ಅದನ್ನ ಬಟ್ಟಿ ಪೂಜೆ ಸ್ಟಾರ್ಟ್ ಮಾಡ್ರಿ. ಪೂಜೆ ನೈವೇದ್ಯ ಎಲ್ಲ ಆದ್ಮೇಲೆ ಈ ಸ್ತೋತ್ರವನ್ನು ಹೇಳ್ಕೋಬೇಕು. ಸಂಕಟನಾಶನ ಗಣೇಶ ಸ್ತೋತ್ರ ಆ ಮಂತ್ರ ಹೇಳ್ಕೋಬೇಕು. ಈ ಸ್ತೋತ್ರವನ್ನು ನಾನು ವಿಡಿಯೋ ಕೆಳಗೆ ಹಾಕ್ತೀನಿ, ಅದು ನೋಡ್ಕೊಂಡು ಹೇಳ್ರಿ. ಹರೇ ಶ್ರೀನಿವಾಸ.